ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಫೀಸಿಯಲ್ ವೆಬ್ಸೈಟ್ ಕಡೆಯಿಂದ ನಮ್ಮ SSLC ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟನ್ನು ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಲಾಗಿನಲ್ಲಿ ಹೋಗಿಬಿಟ್ಟು ತಮ್ಮ ಮಕ್ಕಳ ಹಾಲ್ ಟಿಕೆಟ್ಸನ್ನು ಡೌನ್ಲೋಡ್ ಮಾಡಿ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಾನೀಗ ಆಫೀಸಿಯಲ್ ವೆಬ್ಸೈಟ್ನಲ್ಲಿದ್ದೇನೆ. ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು, ಸರ್ಕ್ಯುಲರ್ ಇದೆ. ಸರ್ಕ್ಯುಲರ್ ರಿಲೇಟೆಡ್ ಟು ಡೌನ್ಲೋಡ್ ಆಫ್ SLC 2025 ಎಕ್ಸಾಮಿನೇಷನ್ 1 ಫೈನಲ್ ಅಡ್ಮಿಷನ್ ಟಿಕೆಟ್ ಇನ್ ಸ್ಕೂಲ್ ಲಾಗಿನ್ ಅಂತ ಇದೆ. ಇದ್ರ ಬಗ್ಗೆ ಇರುವಂಥ ಸರ್ಕ್ಯುಲರ್ ಇದು. ನೆಕ್ಸ್ಟ್ ನೋಡ್ಬೋದು, ಪ್ರೆಸ್ ನೋಟ್ ರಿಲೇಟೆಡ್ ಟು ಹೆಲ್ಪ್ಲೈನ್ ಪ್ರೋಗ್ರಾಮ್ ಫಾರ್ SLC 2025 ಎಕ್ಸಾಮ್ ಸ್ಟೂಡೆಂಟ್ಸ್. ಇಲ್ಲಿ ಏನಾದರೂ ಹೆಲ್ಪ್ ಬೇಕಾಗಿತ್ತು ಅಂತ ಹೇಳಿದ್ರೆ ಹೆಲ್ಪ್ಲೈನ್ ನಂಬರು ಎಲ್ಲ ಇರುತ್ತೆ. ಇಲ್ಲಿ ನೋಡ್ಬೋದು, ಇದನ್ನು ಓದ್ಕೋಬೋದು ಸ್ನೇಹಿತರೆ. ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಇದಕ್ಕೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತಾವು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡ್ಕೋಬೋದು. 10/3/2025 19/5/2020ವರೆಗೆ ಪ್ರತಿದಿನ ಅಪರಾಹ್ನ 9:30ರಿಂದ ಸಂಜೆ 6:30ವರೆಗೆ ಏನಂದರೆ ಕಾಲ್ ಮಾಡಿ ಕೇಳ್ಬೋದು. ಹಾಗೂ 16/3/2025 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5ರವರೆಗೆ ಕಾರ್ಯನಿರ್ವಹಿಸಲಾಗುತ್ತದೆ ಅಂತ ಇದೆ. 2ರಿಂದ 6 ಗಂಟೆವರೆಗೆ ಈ ಥರ ಇರುತ್ತೆ ಸ್ನೇಹಿತರೆ. ಮತ್ತೇನಿದೆ ಅಂತ ನೋಡೋಣ. ಮತ್ತು ನೋಡ್ಬೋದು, ಕ್ಲಿಕ್ ಹಿಯರ್ ಫಾರ್ ಫೆಬ್ರವರಿ 2 ಕಂಪ್ಯೂಟರ್ ಇದಲ್ಲ. ಈ ಪ್ರೆಸ್ ನೋಟ್ ಏನಿದೆ ಅಂತೇಳಿ ನೋಡ್ಕೊಳ್ಳೋಣ. ನೋಡ್ಬೋದು, 2025 ಮಾರ್ಚ್ ಅಥವಾ ಏಪ್ರಿಲ್ ಮೇಲೆ ನಡೆಯಲಿರುವ SLC ಪರೀಕ್ಷೆ 1ಕ್ಕೆ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳ ಅಂತಿಮ ಪ್ರವೇಶ ಪತ್ರಗಳ ವಿತರಣೆ ಕುರಿತು ಅಂತ ಇದೆ. ನೋಡ್ಬೋದು, 2025 ಮಾರ್ಚ್ ಏಪ್ರಿಲ್ ಮೇಲೆ ನಡೆಯುವ SLC ಪರೀಕ್ಷೆ 1ಕ್ಕೆ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳ ಅಂತಿಮ ಪ್ರವೇಶ ಪತ್ರವನ್ನು ದಿನಾಂಕ 10/3/2025 ಮಂಡಳಿ ಜಾಲತಾಣದಲ್ಲಿ ಶಾಲಾ ಲಾಗಿನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಶಾಲಾ ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳ ಪ್ರವೇಶ ಪತ್ರಗಳನ್ನು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ವಿತರಿಸಬಹುದು. ತಮ್ಮ ಶಾಲೆಯ ಮುಖಾಂತರ ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಡೌನ್ಲೋಡ್ ಮಾಡಿಕೊಂಡು ಪ್ರವೇಶ ಪತ್ರಗಳ ಸಂಖ್ಯೆಗೆ ಸರಿ ಹೊಂದುತ್ತದೆ ಎಂದು ಪರಿಶೀಲಿಸಿಕೊಳ್ಳುವುದು ಅಂತ ಇದೆ. ಅಂದರೆ ನಮ್ಮ ಶಾಲೆಯ ಮುಖಾಂತರ ಏನು ನೋಂದಣಿ ಆಗಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರವೇಶ ಪತ್ರಗಳಿಗೆ ಏನಂದರೆ ಹೊಂದತೇಳಿ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಯಾವುದಾದ್ರೂ ವಿದ್ಯಾರ್ಥಿಯ ಪ್ರವೇಶ ಪತ್ರ ಬಂದಿಲ್ಲದಿದ್ದರೆ ಸದರಿ ವಿದ್ಯಾರ್ಥಿ ವಿವರಗಳನ್ನು ಸಮರ್ಥನೆಯೊಂದಿಗೆ ದಾಖಲಾತಿಗಳೊಂದಿಗೆ ಕೂಡಲೇ ಮಂಡಳಿಗೆ ಕಳುಹಿಸಿಕೊಡಬೇಕಾಗಿರುತ್ತೆ. ಉಲ್ಲೇಖಿತ ಅಧಿಸೂಚನೆಯಲ್ಲಿ ವಿವರಿಸಿದಂತೆ ವಿಭಿನ್ನ ಸಾಮರ್ಥ್ಯಗಳ ವಿದ್ಯಾರ್ಥಿಗಳಿಗೆ ವಿಶೇಷ ಸೌಲಭ್ಯ ವಿನಾಯಿತಿ ನೀಡುವ ಸಂಬಂಧ ಉಪನಿರ್ದೇಶಕರ ಜ್ಞಾಪನದನ್ವಯ ದೈಹಿಕ ಸ್ಥಿತಿ, ಭಾಷಾ ವಿನಾಯಿತಿ, ಬದಲಿ ವಿಷಯಗಳ ಮಾಹಿತಿಗಳು ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ಬಗ್ಗೆ ಮುಖ್ಯ ಶಿಕ್ಷಕರು ಖಚಿತಪಡಿಸಿಕೋಬೇಕು. ಮತ್ತು ಇಲ್ಲವಾದಲ್ಲಿ ಉಪನಿರ್ದೇಶಕರ ಆಡಳಿತರವರ ಜ್ಞಾಪನ ಪ್ರತಿಯನ್ನು ದೃಢೀಕರಿಸಿ ಸಮರ್ಥನೆಯೊಂದಿಗೆ ಸಂಬಂಧಿಸಿದ ಶಾಖಾಧಿಕಾರಿಗಳಿಗೆ ಕಳುಹಿಸಿ ವಿನಾಯಿತಿ ಪಡೆದುಕೊಳ್ಳಬೇಕು. ಮತ್ತು ವಿದ್ಯಾರ್ಥಿ ಭಾವಚಿತ್ರ, ಸಹಿ ಮತ್ತು ತಿದ್ದುಪಡಿಗಳಲ್ಲಿ ಸೂಕ್ತ ದಾಖಲಾತಿಗಳೊಂದಿಗೆ ಏನಾದರೂ ತಿದ್ದುಪಡಿ ಇದ್ದರೆ ಇಲ್ಲಿ ಹೇಳ್ಬೋದು, ವಿದ್ಯಾರ್ಥಿ ಭಾವಚಿತ್ರ ಆಗಿರ್ಬೋದು, ಮತ್ತು ಸಹಿ ಆಗಿರ್ಬೋದು, ಮತ್ತು ಇತರೆ ತಿದ್ದುಪಡಿಗಳಿದ್ದಲ್ಲಿ ಸೂಕ್ತ ದಾಖಲಾತಿಗಳೊಂದಿಗೆ ಮಂಡಳಿಗೆ ಸಲ್ಲಿಸಿ ಸರಿಪಡಿಸಿಕೊಳ್ಳಬಹುದು. ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ಬೋದು, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದು ಕರೆಕ್ಷನ್ ಮಾಡೋಕ್ಕೆ ಇನ್ನೂ ಕೂಡ ಮಂಡಳಿಗೆ ಸರಿಪಡಿಸ್ಬೋದು ಅಂತ ಹೇಳಿದ್ದಾರೆ. ಒಂದು ವೇಳೆ ಸರಿಪಡಿಸಿಕೊಳ್ಳದೆ ಇದ್ದಲ್ಲಿ ಇದರಿಂದ ವಿದ್ಯಾರ್ಥಿಗೆ ಮುಂದೆ ಅಂಕಪಟ್ಟಿಯಲ್ಲಾಗುವ ತೊಂದರೆಗೆ ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರೇ ಜವಾಬ್ದಾರರಾಗಿದ್ದು ಮಂಡಳಿಯು ಇದರ ಜವಾಬ್ದಾರಿನ ಹೊರೋದಿಲ್ಲ. ಆ ಮಿಸ್ಟೇಕ್ಸ್ ಏನಾದರೂ ಈಗ ಸರಿಪಡಿಸ್ಕೊಳ್ಳಿಕ್ಕಂದರೆ ಮುಂದೆ ಅವ್ರ ಮಾರ್ಕ್ಸ್ ಕಾರ್ಡ್ ಮೇಲೆ ಆಗುವಂಥ ಮಿಸ್ಟೇಕ್ಸ್ಗಳಿಗೆ ಆ ಮುಖ್ಯ ಶಿಕ್ಷಕರೇ ಜವಾಬ್ದಾರಿಯಾಗಿರ್ತಾರೆ ಅಂತೇಳಿ ಹೇಳಿದ್ದಾರೆ. ಮಂಡಳಿ ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಆಗೋದಿಲ್ಲ ಸ್ನೇಹಿತರೆ. ಯಾವುದೇ ವಿದ್ಯಾರ್ಥಿಯ ಭಾವಚಿತ್ರ ಬದಲಾವಣೆಗೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಪೂರ್ವದಲ್ಲಿ ಮಾಡಲಾದ ಬದಲಾವಣೆಗಳನ್ನು ಮಾತ್ರ ಮಂಡಳಿ ಪರಿಗಣಿಸಲಾಗುತ್ತದೆ. ಅಂದರೆ ಈಗೇನಾದರೂ ನೀವು ಕರೆಕ್ಷನ್ ಮಾಡಿಕೊಂಡ್ರೆ ಮಾತ್ರ ಅದನ್ನು ಪರಿಗಣಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಪರೀಕ್ಷಾ ನಂತರದಲ್ಲಿ ಬರುವ ವಿದ್ಯಾರ್ಥಿಗಳ ಭಾವಚಿತ್ರ ಬದಲಾವಣೆ ಕುರಿತು ಯಾವುದೇ ಮನವಿಗಳನ್ನು ಮಂಡಳಿ ಪುರಸ್ಕರಿಸುವುದಿಲ್ಲ. ಇದಕ್ಕೆ ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರುಗಳು ನೇರ ಜವಾಬ್ದಾರಾಗಿರುತ್ತಾರೆ. ನೋಡುವುದಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಯು ಭಾವಚಿತ್ರದಲ್ಲಿ ಬದಲಾವಣೆಗೆ ಸಂಬಂಧಿಸಿದ ಅಂದರೆ ಫೋಟೋ ಕಾಪಿಯಲ್ಲಿ ಏನಾದರೂ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿರ್ತಿಲ್ಲ, ಅದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇದೇ ಲಾಸ್ಟ್ ಚಾನ್ಸು. ಇದರ ನಂತರ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಾರ್ಡ್ಲಿ ಬರುವಂಥ ಫೋಟೋ ಚೇಂಜ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ನೋಡ್ಕೋಬೋದು. ಇದಕ್ಕೆ ಸಂಬಂಧಿಸಿದ ಶಾಲಾ ಮುಖ್ಯಸ್ಥರು ಹಾಗೂ ಪರೀಕ್ಷಾ ಕೇಂದ್ರದ
ಮುಖ್ಯ ಅಧೀಕ್ಷಕರು ನೇರ ಜವಾಬ್ದಾರಿಯಾಗಿರ್ತಾರೆ. ಒಂದು ವೇಳೆ ಇದಕ್ಕೆ ವ್ಯತಿರಿಕ್ತವಾಗಿ ಬದಲಿ ವಿದ್ಯಾರ್ಥಿ ಪರೀಕ್ಷೆ ಬರೆಯಲು ಸಹಕರಿಸಿ ಪರೀಕ್ಷಾ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಲ್ಲಿ ಸಂಬಂಧಿಸಿದ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಮತ್ತು ಶಾಲಾ ಮುಖ್ಯಸ್ಥರ ಮೇಲೆ KCS CCA ನಿಯಮ 1957 ಮತ್ತು 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆ ಹಾಗೂ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕಾಯ್ದೆ 1996 ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ. ಬೇರೆ ವಿದ್ಯಾರ್ಥಿ ಬರೆಯಂಗಿಲ್ಲ ಎಕ್ಸಾಮು. ವಿದ್ಯಾರ್ಥಿ ಅಂತಿಮ ಪ್ರವೇಶ ಪತ್ರಗಳಲ್ಲಿ ವಿದ್ಯಾರ್ಥಿ ಹೆಸರಿರಬೇಕು, ತಂದೆ ಹೆಸರು, ತಾಯಿ ಹೆಸರು, ಭಾವಚಿತ್ರ, ಸಹಿ, ಇತರೆ ತಿದ್ದುಪಡಿಗಳಿದ್ದಲ್ಲಿ ನೋಡ್ಬೋದು. CCRF ವಿದ್ಯಾರ್ಥಿಗಳಿಗೆ STSನಲ್ಲಿ ತಿದ್ದುಪಡಿ ಮಾಡಿದ ಪ್ರತಿಯೊಂದಿಗೆ ಇತರೆ ದಾಖಲಾತಿಗಳೊಂದಿಗೆ ಪ್ರತಿ ತಿದ್ದುಪಡಿಗೆ ₹100 ದಂಡ ಶುಲ್ಕ ಹಾಗೂ ಮಾಧ್ಯಮ ಬದಲಾವಣೆ ಇದ್ದಲ್ಲಿ ಪ್ರತಿ ತಿದ್ದುಪಡಿಗೆ ಮಂಡಳಿ ನಿಯಮ 1966ರ ಅನೆಕ್ಸರ್ 3ರ ನಿಯಮದ 24 ಅಡಿ 500 ದಂಡ ಶುಲ್ಕವನ್ನು ನೆಫ್ಟ್ ಚಲನ್ ಮೂಲಕ ಪಾವತಿಸಿ ದಿನಾಂಕ 17/3/2025ರ ಸಂಜೆ 5 ಗಂಟೆಗಳಾಗಿ ಮಂಡಳಿಗೆ ತಲುಪುವಂತೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸ್ನೇಹಿತರೆ, ಅಂತಿಮ ಪ್ರವೇಶ ಪತ್ರ ಅಂದರೆ ಮೊದಲು ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಪ್ರಾವಿಷನಲ್ ಹಾಲ್ ಟಿಕೆಟ್ಸನ್ನು ಬಿಡ್ತಿದ್ರು, ಅದು ಏನಾದ್ರು ಮಿಸ್ಟೇಕ್ಸ್ ಕರೆಕ್ಷನ್ ಮಾಡ್ಕೊಂಡು ಟೈಮ್ ಕೊಡ್ತಿದ್ರು. ಬಟ್ ಈ ವರ್ಷ ಅದು ಬಿಟ್ಟಿಲ್ಲ ಅಂತ ಅನಿಸುತ್ತೆ. ಡೈರೆಕ್ಟ್ ಅವರು ಫೈನಲ್ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಈ ಹಾಲ್ ಟಿಕೆಟಲ್ಲಿ ಏನೋ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿ ಡೈರೆಕ್ಟಾಗಿ ಕಂಪ್ಯೂಟರಲ್ಲಿ ಚೇಂಜ್ ಮಾಡೋಕ್ಕಲ್ಲ, ಮಂಡಳಿಗೆ ನಾವು ಅದನ್ನು ಕಳಿಸಿಬಿಟ್ಟು ಅದಕ್ಕೆ ಫೈನ್ ಕಟ್ಟಿಬಿಟ್ಟು ಚೇಂಜ್ ಮಾಡ್ಬೋದು. ಈ ಥರ ಇದೆ ನೋಡ್ಬೋದು. ಅದನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಈ ವರ್ಷ. ತಂದೆ ಹೆಸರು, ತಾಯಿ ಹೆಸರು ಮತ್ತು ಏನೇ ತಿದ್ದುಪಡಿದ್ರು CCRF ವಿದ್ಯಾರ್ಥಿಗಳು STS ಸಂಖ್ಯೆ ಇರುತ್ತೆ. ಅಲ್ಲಿ ತಿದ್ದುಪಡಿ ಮಾಡಿ ಅಂದರೆ ಮೊದಲು STS ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಆದ ನಂತರ ತಿದ್ದುಪಡಿ ಮಾಡೋದು ಪ್ರತಿಯೊಂದಿಗೆ ಮತ್ತು ಇತರೆ ದಾಖಲಾತಿಗಳೊಂದಿಗೆ ಪ್ರತಿ ತಿದ್ದುಪಡಿಗೆ 100 ದಂಡ ವಿಧಿಸಿ ಅವು ಕಟ್ಟಬೇಕಾಗತ್ತೆ. ಅಂದರೆ ಮಂಡಳಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಮೊದಲು STSಲ್ಲಿ ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡಿ ಮಂಡಳಿಗೆ ಕಳಿಸ್ಕೊಟ್ರೆ ಅವರು ಚೇಂಜ್ ಮಾಡ್ತಾರೆ. ಇದು ಏನಾದರೂ ಆ ಥರ ಮಾಡಲಿ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಮಾರ್ಕ್ಸ್ ಕಾರ್ಡ್ ಮೇಲೆ ಆಗುವಂಥ ಮಿಸ್ಟೇಕ್ಸ್ಗಳಿಗೆ ಮಂಡಳಿ ಜವಾಬ್ದಾರಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಅಭ್ಯರ್ಥಿಯು ತಿದ್ದುಪಡಿಗಳಿಗಾಗಿ ಮಂಡಳಿಗೆ ಪ್ರಸ್ತಾವನೆ ಸಲ್ಲಿಸಿದಲ್ಲಿ ವಿಷಯ, ಮಾಧ್ಯಮ, ದೈಹಿಕ ಸ್ಥಿತಿ, ಭಾವಚಿತ್ರ ಹಾಗೂ ಸಹಿ ಅಂಥ ಅಭ್ಯರ್ಥಿಗಳ ಅಪ್ಡೇಟ್ ಫೈನಲ್ ಅಡ್ಮಿಷನ್ ಟಿಕೆಟನ್ನು ಫೈನಲ್ ಅಡ್ಮಿಷನ್ ಟಿಕೆಟ್ ಫಾರ್ 2025 SLC ಎಕ್ಸಾಮ್ 1 ಸ್ಟೂಡೆಂಟ್ ವೈಸ್ ಸಬ್ ಮೆನು ಬಳಸಿ ಡೌನ್ಲೋಡ್ ಮಾಡಿಕೊಳ್ಬೋದು. ಅದು ಚೇಂಜಸ್ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನೋಡ್ಬೋದು. ಅಪ್ಡೇಟ್ ಫೈನಲ್ ಅಡ್ಮಿಷನ್ ಟಿಕೆಟನ್ನು ಫೈನಲ್ ಅಡ್ಮಿಷನ್ ಟಿಕೆಟ್ ಫಾರ್ 2025 ಎಕ್ಸಾಮ್ 1 ಸ್ಟೂಡೆಂಟ್ ವೈಸ್ ಸಬ್ ಮೆನು ಅಂದರೆ ಸ್ಟೂಡೆಂಟ್ ವೈಸ್ ಆಪ್ಷನ್ ಇರುತ್ತೆ. ಅಲ್ಲಿ ನಿಮ್ಮ ಶಾಲಾ ಲಾಗಿನಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ಟೂಡೆಂಟ್ ವೈಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ನೀವೇನು ಮಾಡ್ಬೋದು, ಆ ಫೈನಲ್ ಚೇಂಜ್ ಆಗಿರುವಂಥದ್ದನ್ನು ನೀವೇನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದೊಂದು ಪ್ರೆಸ್ ನೋಟ್ ಆಯಿತು. ಮತ್ತು ಹಾಲ್ ಟಿಕೆಟ್ಸ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನಿಮಗೆ ಒಂದ್ಸಲ. ಬಟ್ ಇಲ್ಲಿ ನೋಡ್ಬೋದು SLC ಪೋರ್ಟಲ್ ಅಂತ ಇದೆಯಲ್ಲ, ಇಲ್ಲಿ ಸ್ಕೂಲ್ ಲಾಗಿನ್ ಅಂತ ಇರುತ್ತೆ. ಈ ಸ್ಕೂಲ್ ಲಾಗಿನಲ್ಲಿ ಹೋಗಿಬಿಟ್ಟು ನೀವೇನು ಮಾಡ್ಬೋದು, ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಏನು ಮಾಡ್ಬೋದು ನೀವು ಎಂಟ್ರಿ ಮಾಡ್ಬೋದು ಸ್ನೇಹಿತರೆ. ಎಂಟ್ರಿ ಮಾಡಿಬಿಟ್ಟು ಹಾಲ್ ಟಿಕೆಟ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದ್ರೆ ನಿಮ್ಮ ಸ್ಕೂಲ್ ಲಾಗಿನ್ ಓಪನ್ ಆಗುತ್ತೆ. ಆ ಸ್ಕೂಲ್ ಲಾಗಿನಲ್ಲಿ ಹೋಗಿ ಅಲ್ಲಿ ಅಡ್ಮಿಷನ್ ಟಿಕೆಟ್ಸ್ ಅಂತ ಇರುತ್ತೆ, ಹಾಲ್ ಟಿಕೆಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇದೇ ಥರ ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ. ನಾನು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ. ಥ್ಯಾಂಕ್ ಯು.